ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಗಿರಿಜಾ ಲೈನಲ್ಲಿ ಬಂದ್ಬಿಟ್ಟು ಹೇಗಾದರೂ ಮಾಡಿ ಬಾಗಿನನ್ನು ತಗೋಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಅಣ್ಣ ನಿಮ್ಮಿಬ್ಬರ ಹತ್ರನೂ ಕೂಡ ಆಶೀರ್ವಾದ ತಗೊಂಡು ಬಾಗಿನ ತಗೊಳ್ಳೋ ಅಂಥ ಅದೃಷ್ಟ ಇಲ್ಲ, ಆದರೆ ಈ ರೀತಿ ಆದ್ರೂ ಕೂಡ ನೀವು ಕೊಡುವಂಥ ಬಾಗಿನ ನನಗೆ ಸಿಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನು ಅಮ್ಮು ಕೂಡ ನೋಡಿಬಿಟ್ಟು ತುಂಬಾ ಗಾಬರಿ ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮಾಧವ, ರಕ್ಷಾ ಮತ್ತು ಅವ್ರ ಮಾವ ಸುಂದರ ಮೂವರು ಕೂಡ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಹೇಗಾದರೂ ಮಾಡಿ ಈ ವರ್ಷ ನನಗೊಂದು ಒಳ್ಳೆ ಹೆಣ್ಣು ಸಿಗಲಿ ಅಂತ ಬೇಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಯಾವುದೋ ಒಂದು ಹುಡುಗಿ ಬರುತ್ತೆ. ಅಯ್ಯೋ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಅಲ್ಲ ದೇವ್ರ ಹತ್ರ ಏನಂತ ಹರಕೆ ಕಟ್ಕೊಂಡಿದ್ದೀರಾ ಅಂತ ಸುಂದರ ಕೇಳಿದಾಗ ಬೇಗ ಹುಡುಗ ಸಿಗಲಿ ಅಂತ ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಯ್ಯೋ ಹೌದಾ, ಅಲ್ಲ ಪಾಪ ನೀವು ಒಬ್ಬರೇ ಹರಕೆ ತೀರ್ಸೋಕೆ ತುಂಬ ಕಷ್ಟಪಡ್ತಾ ಇದ್ದೀರೇನೋ, ನಾನು ಕೂಡ ನಿಮ್ಮ ಜೊತೆ ಸಹಾಯ ಮಾಡಲ ಅಂತ ಹೇಳಿದಾಗ ಈಡಿಯಟ್ ಅಂತ ಬೈದ್ಬಿಟ್ಟು ಅಲ್ಲಿದ್ದ ಹೊರಟ್ಬಿಡ್ತಾರೆ. ಅದನ್ನು ನೋಡಿಬಿಟ್ಟು ಮಾಧವ ಮತ್ತು ರಕ್ಷಾ ಇಬ್ಬರು ಕೂಡ ನಗ್ತಾ ಇರ್ತಾರೆ. ಅಯ್ಯೋ ಸುಮ್ಮನೆ ಇರ್ತೀರಾ, ಕಲ್ಲುನ ಎಸೆಯೋ ಥರ ಎಸಿಬೇಕು, ಹಣ್ಣು ಬಿದ್ದರೆ ಹಣ್ಣುನ ತೊಗೊಂಡು ತಿನ್ನಬೇಕು, ಇಲ್ಲ ಅಂದರೆ ಒಂದು ಕಲ್ಲು ಹೋಯ್ತು ಅಂತ ಆರಾಮಾಗಿರಬೇಕು ಅಷ್ಟೇ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಮತ್ತೊಂದು ಹುಡುಗಿ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಅಯ್ಯೋ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಏನಿಲ್ಲ ದೇವ್ರ ಹತ್ರ ಏನಂತ ಹರಕೆ ಕಟ್ಟಿದ್ದೀರಾ ಅಂತ ಕೇಳ್ತಾನೆ. ಅಯ್ಯೋ ಬೇಗ ಹುಡುಗ ಸಿಗಲಿ ಅಂತ ಹರಕೆ ಕಟ್ಟಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಹೌದಾ, ಬೇಗನೆ ಹೇಳಿ, ಆ ಹರಕೆನ ನಾನು ಕೂಡ ಕಟ್ಕೊಳ್ತೀನಿ. ಹೇಳೋಕ್ಕಾಗೋದಿಲ್ಲ, ನೀವು ಕಟ್ಕೊಂಡಿರೋ ಹರಕೆಗೆ ಒಂದೊಳ್ಳೆ ಸುಂದರ ಇಲ್ಲೇ ಸಿಗ್ಬೋದು ಅಂತ ಹೇಳಿದಾಗ ಹೌದಾ ಯಾರ ಹುಡುಗ ಅಂತ ಕೇಳ್ತಾರೆ. ಅಯ್ಯೋ ಬೇರೆ ಯಾರು ಅಲ್ಲ ನಾನೇ ಅಂತ ಸುಂದರ ಹೇಳ್ಬಿಡ್ತಾನೆ. ಹೌದಾ, ಆಗಿದ್ರೆ ನಮ್ಮ ಮನೆಯವ್ರನ್ನ ಕೇಳ್ಕೊಂಡು ಬಂದು ಹೇಳ್ತೀನಿ ಇರಿ ಅಂತ ಹೇಳಿದಾಗ ಹೌದಾ ಇರಿ ಹೋಗಿ ನಮ್ಮ ಮನೆಯವ್ರನ್ನ ಕೇಳ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ತಾಳೆ. ಏನು ನಿಮಗೆ ಮದುವೆ ಆಗಿದ್ದೀನ ಅಂದಮೇಲೆ ಗಂಡು ಬೇಕು ಅಂತ ಯಾಕಮ್ಮ ಹರಕೆ ಕಟ್ಕೊಂಡಿದ್ದೀಯ ಅಂತ ಕೇಳಿದಾಗ ಕಟ್ಕೊಂಡಿದ್ದೀನಿ, ಆದರೆ ನನಗಲ್ಲ ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಟ್ಬಿಡ್ತಾರೆ. ಅದನ್ನು ನೋಡಿಬಿಟ್ಟು ಮಾಧವ ಮತ್ತು ರಕ್ಷಾ ಇಬ್ಬರು ಕೂಡ ನಗ್ತಾ ಇರ್ತಾರೆ. ಅಯ್ಯೋ ನಗ್ರಿ, ನಾನು ನೋಡಿ ನಗೋ ಥರ ಆಗಿದೆ ಅಲ್ವಾ, ನಮ್ಮ ಮಾವಾಗ ಹೇಳ್ದೆ ಆದಷ್ಟು ಬೇಗ ಈ ಸುಂದರಗೆ ಒಂದು ಒಳ್ಳೆ ಹುಡುಕಿ ಅಂತ, ಆದರೆ ಅವ್ರಿಗೆ ಎಲ್ಲ ಅರ್ಥ ಆಗಬೇಕು ನನ್ನ ಮಾತು ಅಂತ ಹೇಳಿ ನಗ್ತಾ ಇರಬೇಕಾದ್ರೆ ಅಲ್ಲ ಮಾವ, ನೀವು ಹೊಸ್ತಿರೋ ಕಲ್ಲು ಮತ್ತೆ ವಾಪಸ್ ಬಂದು ನಿನಗೆ ಬಡಿಬೋದು ಅಲ್ವಾ ಅಂತ ರಕ್ಷಾ ಹೇಳಿದಾಗ ನಾನು ಹೊಸ್ತಿರೋದು ಬಾಲ್ ಅಲ್ಲ ಕಲ್ಲು, ಮತ್ತೆ ವಾಪಸ್ ಬರೋದಿಲ್ಲ ಅಂತ ಹೇಳಿ ನಗ್ತಾ ಇರ್ತಾರೆ. ಅದೇ ಟೈಮ್ಗೆ ನಂದ ಕೂಡ ಅಲ್ಲಿಗೆ ಬರ್ತಾನೆ. ಬಂದಿದ ತಕ್ಷಣ ಅಲ್ಲೂ ಸುಂದರ ನಿನಗಿಂದ ದೇವಸ್ಥಾನದಲ್ಲೂ ಕೂಡ ಬುದ್ಧಿ ಬಂದಿಲ್ವಾ, ಅಲ್ಲ ಎಷ್ಟು ಸಲ ಹೇಳಿದ್ದೀನಿ ಈ ರೀತಿ ಮಾಡಬೇಡ ಅಂತ, ಪದೇ ಅದೇ ಮಾಡ್ತಾ ಇದ್ದೆ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲ ಮಾವ ಅಂತ ಹೇಳ್ತಾನೆ. ಹೌದು ಕೇಶವ ವಲ್ಲಭ ಎಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅಪ್ಪ ಕೇಶವ ನಾಗರಕಟ್ಟೆ ಹತ್ತ ಇದ್ದ, ವಲ್ಲಭ ಮೇ ಬಿ ಇಲ್ಲೇ ಎಲ್ಲ ಓಡಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಹೌದಾ, ಆಗಿದ್ರೆ ಇವಳೆಲ್ಲಿ ಗಿರಿಜಾ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅಮ್ಮ ಮೇ ಬಿ ದೇವಸ್ಥಾನದೊಳಗೆ ಇರಬೇಕು ಅಂತ ಹೇಳ್ತಾನೆ. ಹೌದಾ ಇರಿ, ಆಗಿದ್ರೆ ಹೋಗಿ ಅಕ್ಕನ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಯಾಕೆ ಮಾವ ಹೋಗೋಗಿ ಅಪ್ಪಲ್ಲಿ ಮತ್ತೆ 4 ಜನ ಹುಡುಗಿರನ್ನ ಮಾತಾಡಿಸ್ಬೋದಾ ಅಂತ ರಕ್ಷಾ ಹೇಳ್ತಾಳೆ. ಅಲ್ಲ ಮಾವನ ಮುಂದೆ ಹಾಕ್ಕೊಡಕ್ಕೆ ನೋಡ್ತಾ ಇದೆಯಾ, ಹಾಕ್ಕೊಡ್ಬೇಡ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಮಾಧವ ರಕ್ಷಾ ತಮಾಷೆ ಮಾಡ್ತಾ ಇದ್ದಾಳೆ ಅಂತ ನೀನಾದರೂ ಹೇಳು ಅಂತ ಹೇಳ್ತಾರೆ. ಓ ಆಗಿದ್ರೆ ಫಸ್ಟ್ನೇ ಹುಡುಗಿ ಹತ್ರ ಮಾತಾಡಿದ್ದು ತಮಾಷೆನಾ ಅಥವಾ ಎರಡನೇ ಹುಡುಗಿ ಹತ್ರ ಮಾತಾಡಿದ್ದು ತಮಾಷೆನಾ ಅಂತ ಕೇಳ್ತಾನೆ. ಅಯ್ಯೋ ಇಬ್ಬರು ಕೂಡ ಸೇರಿಕೊಂಡು ಮಾವನ ಹತ್ರ ಸರಿಯಾಗಿ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲ ಇಂಥ ಕೆಲಸ ಎಲ್ಲ ಮಾಡ್ತೀಯ ದೇವಸ್ಥಾನದಲ್ಲಿ, ಮನೆಗೆ ಬಾ ಸರಿಯಾಗಿ ವಿಚಾರಿಸ್ಕೊಳ್ತೀನಿ ಅಂತ ನಂದ ಹೇಳ್ತಾನೆ. ಅಲ್ಲ ಚಿಕ್ಕವರಿದ್ದಾಗಿದ್ದನು ಕೂಡ ಅಕ್ಕನ ಮಕ್ಕಳು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ಸಾಕಿದ್ದೀನಿ, ನೀವು ನೋಡಿದ್ರೆ ನನ್ನನ್ನೇ ಗುಂಡಿ ತೋಡ್ತಾ ಇದ್ದೀರಾ ಅಲ್ವಾ, ನೋಡ್ತಾ ಇರಿ ಇನ್ಮೇಲೆ ನೋಡ್ಕೊಳ್ಳೋದಿರಿ, ಎತ್ತಿ ಬಿಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಗಿರಿಜಾ ಕೂಡ ಬಾಗಿನನ್ನ ತಗೋಬೇಕು ಅಂತ ಬರ್ತಾಳೆ. ಅಯ್ಯೋ ತಗೊಳಮ್ಮ ಅಂತ ಇಲ್ಲಿ ಅವ್ರ ಅದಕ್ಕೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ನಂದ ಕೂಡ ಅಲ್ಲ ಈ ಗಿರಿಜಾ ಎಲ್ಲೋದ್ಲು, ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಚಂದ್ರ ಇರ್ತಾರೆ ಅಲ್ವಾ, ಅಲ್ಲಿಗೆ ಬಂದ್ಬಿಟ್ಟು ಗಿರಿಜಾ ಅಂತ ಕರಿತಾನೆ. ಅದನ್ನು ನೋಡಿಬಿಟ್ಟು ಗಿರಿಜಾಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ. ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಕೂಡ ಕೋಪ ಮಾಡಿಕೊಂಡು ನಂದನ ನೋಡ್ತಾ ಇರಬೇಕಾದ್ರೆ ಗಿರಿಜಾ ಭಯ ಪಡ್ಕೊಂಡು ಬಾಗಿನನ್ನ ತಗೊಳ್ಳೋದೇ ಇಲ್ಲ, ಹಾಗೆ ಅಲ್ಲಿದ್ದ ಹೊರಟ್ಬಿಡ್ತಾಳೆ. ಬಿಟ್ಟಿಯಾಗಿ ಬಾಗಿನನ್ನ ಕೊಡ್ತಾ ಇದ್ದೀವಿ ಬಂದು ನೀನು ಕೂಡ ತಗೋ ಅಂತ ಚಂದ್ರಕಾಂತ್ ಹೇಳಿದ ತಕ್ಷಣ ಸಾಕು ಸುಮ್ಮನೆ ಇರೋ, ಮಾಡೋದೆಲ್ಲ ಅನಾಚಾರ, ಇವಾಗ ಮನೆ ಮುಂದೆ ಬೃಂದಾವನ ಅಂತ ಬೋರ್ಡ್ ಹಾಕೋ ಥರ ಕೆಲಸ ಮಾಡ್ತಾ ಇದೆಯಾ, ವರ್ಷ ಪೂರ್ತಿ ತಂಗಿ ಅಂತಲೂ ಕೂಡ ನೋಡ್ದೇನೆ ಬಾಯಿಗೆ ಬಂದಾಗೆ ಮಾತಾಡ್ತೀರಾ, ಇವಾಗ ನೋಡಿದರೆ ಎಲ್ಲ ಮುತ್ತೈದೆರಿಗೂ ಕೂಡ ಬಾಗಿನ ಕೊಡ್ತಾ ಇದ್ದೀರಾ, ಆಹಾ ನಿಮ್ಮ ನಾಟಕ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿದ ತಕ್ಷಣ ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಇವತ್ತು ನಿನಗೊಂದು ಗತಿ ಕಾಣಿಸ್ತಾ ಇದ್ದೆ ಅಂತ ಹೇಳ್ತಾನೆ. ನಾನು ಅಷ್ಟೇ ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ ಅಂತ ನಂದ ಹೇಳಿದಾಗ ಈ ಕಡೆ ಸೂರ್ಯಕಾಂತ್ ಕೂಡ ಚಂದ್ರಕಾಂತ್ನ ಸಮಾಧಾನ ಮಾಡಿಬಿಡ್ತಾರೆ. ಅದೇ ಟೈಮ್ಗೆ ಗಿರಿಜಾ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿದ್ದ ಹೊರಟ್ಬಿಡ್ತಾರೆ. ಇನ್ನು ಈ ಕಡೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ನಮ್ಮ ಮಾವನ ನೋಡಿಬಿಟ್ಟು
ನೋಡಿಬಿಟ್ಟು ತುಂಬ ಸ್ಟ್ರಿಕ್ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಕೂಡ ತುಂಬ ಒಳ್ಳೆಯವರು ಅಂತ ಹೇಳಿದಾಗ ಹೌದು ಹೌದು ನಿಮ್ಮ ಮಾವನು ಕೂಡ ಒಂದು ಸಲ ನನ್ನನ್ನು ಕಾಪಾಡಿದ್ದಾರೆ ಅಂತ ಅಮ್ಮು ಹೇಳ್ತಾಳೆ. ಅದ್ಯಾಕೆ ಆ ರೀತಿ ಮಾತಾಡ್ತೀಯ, ಅವ್ರು ನಿನಗೆ ಮಾವ ತಾನೆ ಅಂತ ಹೇಳಿದಾಗ ಏನು ಆ ವಲ್ಲಭನ ನಾನು ಮದುವೆ ಆಗ್ಬೇಕಾ, ನಾನು ಮದುವೆ ಆಗೋಕ್ಕೆ ಮಾತೇ ಇಲ್ಲ, ಅವನೊಂಥರ ಮಂಗ ಇದ್ದಾಗೆ ಕೋತಿ ಇದ್ದಾಗೆ ಮಾಡೋ ಕೆಲಸ ಎಲ್ಲ ಅಂಥದ್ದು ಇಂಥದ್ದು ಅಂತ ಅಮ್ಮು ಅಂತೂ ವಲ್ಲಭನ ಬೈತಾನೆ ಇರ್ತಾಳೆ. ಅಮ್ಮ ತಾಯಿ ಸ್ವಲ್ಪ ನಿಲ್ಲಿಸ್ತೀಯಾ, ನನಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀಯಾ, ನಾನು ಮಾವ ಅಂತ ಹೇಳಿದ್ದು ನಿಮ್ಮ ಅತ್ತೆ ಇದ್ದಾರೆ ಅಲ್ವಾ, ನಿಮ್ಮ ಅತ್ತೆ ಗಂಡ ಮಾವನ, ನಾನು ಯಾವಾಗ ವಲ್ಲಭ ಅಂತ ಹೇಳಿದೆ ಅಂತ ಹೇಳಿದಾಗ ಓ ಹೌದಲ್ವಾ, ನಮ್ಮ ಅಜ್ಜಿ ಯಾವಾಗಲೂ ಕೂಡ ವಲ್ಲಭನ ಹೆಸರನ್ನ ತಗೊಂಡು ರೇಗಿಸ್ತಾ ಇರ್ತಾರೆ, ಅದಕ್ಕೆ ನೀವು ಕೂಡ ಅದೇ ಹೇಳಿದ್ರೇನೋ ಅಂತ ಅಂದ್ಕೊಂಡು ಅಷ್ಟನ್ನು ಮಾತಾಡ್ಬಿಟ್ಟೆ ಅಷ್ಟೇ ಅಂತ ಹೇಳ್ತಾಳೆ. ಬಳೆ ತುಂಬ ಚೆನ್ನಾಗಿದೆ, ನಿಮ್ಮ ಕೈಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದಾಗ ಇದು ನಾವು ವಲ್ಲಭನೇ ಕೊಡಿಸಿದ್ದು ಅಂತ ಹೇಳ್ತಾರೆ. ಓ ಹೌದಾ, ಸ್ವಲ್ಪನೂ ಕೂಡ ಚೆನ್ನಾಗೇ ಇಲ್ಲ, ನಿಮ್ಮ ಟೇಸ್ಟ್ ಏನು ಇಷ್ಟು ಖರಾಬಾಗಿದೆ ಅಂತ ಹೇಳ್ತಾಳೆ. ಅಲ್ಲ ದೋಸೆ ತಿರುವಾಕಿದಾಗೆ ಬರೀ ಮಾತನ್ನ ತಿರುವಾಗ್ತಾನೆ ಇದೆಯಲ್ಲ, ಏನೇನು ಕತೆ ಅಂತ ಮೀನಾ ಹೇಳಿದಾಗ ಆಗಲ್ಲ, ಬೇಜಾರಾಗುತ್ತೆ, ಈ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅಂತ ಅಂದ್ಕೊಂಡೆ, ಆದರೆ ಕೊಡಿಸಿರೋದು ವಲ್ಲಭ ಅಲ್ಲ, ಅದಕ್ಕೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರ್ತೀಯ ಅಮ್ಮೋ, ನನಗೆ ಇವಾಗ ಅರ್ಥ ಆಗ್ತಾ ಇದೆ ನನ್ನ ಮೈದನ್ನ ಯಾಕೆ ನಿನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಳ್ತಾನೆ ಅಂತ. ಯಾಕೆ ಅಂತ ಅಮ್ಮು ಕೇಳಿದಾಗ ನಿನಗೆ ಕೊಬ್ಬು ಜಾಸ್ತಿ, ಅದಕ್ಕೆ ಅವನು ನಿನ್ಗೆ ಆ ರೀತಿ ರೇಗಿಸೋದು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾಳೆ. ಅದೇ ಟೈಮಿಗೆ ಅಮ್ಮು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರ ಹತ್ರನೂ ಕೂಡ ಬಂದ್ಬಿಟ್ಟು ಅಯ್ಯೋ ಅಪ್ಪ ನಾಗಮ್ಮಗೆ ನಾವು ಬಾಗಿನನೇ ಕೊಟ್ಟಿಲ್ಲ, ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಅಮ್ಮು ನಮ್ಗೆ ಯಾರಿಗೂ ಕೂಡ ನೆನಪಾಗಿಲ್ಲ ನೋಡು, ನಿನಗೆ ನೆನಪಾಗಿದೆ, ತಗೊಳಮ್ಮ ಹೋಗಿ ಕೊಡು ಅಂತ ಹೇಳ್ತಾರೆ. ಆವಾಗ ಅಮ್ಮು ಕೂಡ ಅದನ್ನು ತಗೊಂಡು ಬಂದು ನಾಗರಕಟ್ಟೆ ಹತ್ರ ಇಡ್ತಾಳೆ. ಇನ್ನು ಈ ಕಡೆ ಗಿರಿಜಾ ಕೂಡ ತುಂಬ ಬೇಜಾರು ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಯ್ಯೋ ಇದು ಅಣ್ಣರು ಕೊಡ್ತಾ ಇರೋ ಬಾಗಿನ ತಾನೆ, ಅಯ್ಯೋ ದೇವ್ರೆ ನನಗೆ ಕೊನೆಗೂ ಕೂಡ ಸಿಕ್ಬಿಡ್ತು ಅಂತ ಇನ್ನೇನು ಅದನ್ನು ಮುಟ್ಬೇಕು, ಅಲ್ಲಿಗೆ ನಂದ ಕೂಡ ಬರ್ತಾರೆ. ಅಯ್ಯೋ ಗಿರಿಜಾ ಏನು ಗಿರಿಜಾ ನಿನ್ನನ್ನು ಎಲ್ಲಿ ಅಂತ ಹುಡುಕೋದು ಅಂತ ಹೇಳಿದಾಗ ಅಯ್ಯೋ ರೀ ಹಾಗೆ ದೇವ್ರನ್ನ ಪ್ರದಕ್ಷಿಣೆ ಆಗ್ತಾ ಇದ್ದೆ, ಏನು ಹೇಳಿ ಅಂತ ಕೇಳ್ತಾಳೆ. ಏನಿಲ್ಲ ಟೈಮ್ ಆಯಿತು ಮನೆಗೆ ಹೊರಡಬೇಕು ಬಾ, ಆ ಕೇಶವ ವಲ್ಲಭ ಕಾಣ್ತಾ ಇಲ್ಲ, ಎಲ್ಲಿದ್ದಾರೋ ಏನೋ ಅಂತ ಹೇಳಿದಾಗ ಅಯ್ಯೋ ಹುಡುಕಿದ್ರೆ ಸಿಗ್ತಾರೆ ಬಿಡಿ ಅಂತ ಹೇಳ್ತಾಳೆ. ಸರಿ ನೀನು ಬಾ ಅಂತ ಹೇಳ್ಬಿಟ್ಟು ಗಿರಿಜನ ಕರ್ಕೊಂಡು ಅಲ್ಲಿದ್ದ ಹೊರಟೇ ಬಿಡ್ತಾರೆ. ಇನ್ನು ಅಮ್ಮು ಕೂಡ ಬಾಗಿನ ಇಟ್ಟು ಬರ್ತಾ ಇರಬೇಕಾದ್ರೆ ವಲ್ಲಭ ಕೂಡ ಬರ್ತಾನೆ. ಏನು ಈ ಸಲ ಕೋತಿ ಬಂತ ಆನೆ ಬಂತ ಅಂತ ಅಮ್ಮು ಕೇಳಿದಾಗ ಟೈಗರ್ ಬಂದಿದೆ ಟೈಗರ್ ಅಂತ ಹೇಳ್ತಾನೆ. ನೀನು ಮಾಡೋ ಕಾಮಿಡಿಗೆ ನನಗೆ ಟೈಮ್ ಇಲ್ಲ ನಗೋಕೆ ಅಂತ ಅಮ್ಮು ಹೇಳಿದಾಗ ಓ ಹೌದಾ ಟೈಮ್ ಮಾಡಿಕೊಂಡು ನಗು ಅಂತ ವಲ್ಲಭ ಹೇಳ್ತಾನೆ. ಅಲ್ಲ ನಿನಗೆ ಮಾಡೋಕ್ಕೇನೋ ಬೇರೆ ಕೆಲಸ ಇರೋದಿಲ್ಲ, ಯಾವಾಗ ನೋಡಿದ್ರು ಜಗಳ ಮಾಡೋಕ್ಕೆ ಬರ್ತೀಯಲ್ವಾ ಅಂತ ಹೇಳಿದಾಗ ಇನ್ನು ನಾನು ಜಗಳ ಮಾಡೋಕ್ಕೆ ಬಂದಿದ್ದೀನ, ಜಗಳ ಮಾಡೋಕ್ಕೆ ಬಂದಿರೋದು ನೀನು ಕಣೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ಅಮ್ಮು ಕೂಡ ಕೋಪ ಮಾಡಿಕೊಂಡು ಅಲ್ಲೇ ಇರೋ ಹಾಲನ್ನ ತಗೊಂಡು ಸೀದಾ ವಲ್ಲಭ ಮಖಕ್ಕೆ ಹಾಕ್ಬಿಡ್ತಾಳೆ. ಆವಾಗ ವಲ್ಲಭಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನು ಎಲ್ಲರೂ ಮನೆಗೆ ಬಂದಿರ್ತಾರೆ. ಸುಂದ್ರ ಇಲ್ಲಿ ಅವ್ರ ಅಣ್ಣಂದಿರು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಅವರ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮನೆ ಒಳಗಡೆ ಬರ್ತಾನೆ. ಅಮ್ಮ ತುಂಬ ಕಾಲು ನೋಯ್ತಾ ಇದ್ದೇನೆ, ಅಲ್ಲ ಈ ಏಜ್ಗೆನೆ ನಿನಗೆ ಕಾಲು ನೋವು ಬಂದರೆ ಹೇಗೆ, ಇನ್ನು ನಾನು ಮದುವೆ ಮಾಡಬೇಕು, ಮದುವೆಯಲ್ಲಿ ನೀನು ಪಟಪಟ ಅಂತ ಓಡಾಡಬೇಕು ತಾನೆ ಅಂತ ಹೇಳ್ತಾನೆ. ಅಮ್ಮ ನಿನ್ನ ಮಕ್ಕಳಂತೂ ನನಗೆ ಹೆಣ್ಣು ನೋಡಿ ಮದುವೆ ಮಾಡೋದಿಲ್ಲ, ಹಾಗಂತ ನಮ್ಮ ಭಾವ ಏನು ಸುಮ್ಮನೆ ಕೂತಿಲ್ಲ ಅಮ್ಮ, ಮಾಧವನ ಜೊತೆಗೆ ನನಗೂ ಕೂಡ ಹುಡುಗಿ ಹುಡುಕ್ತಾ ಇದ್ದಾರೆ, ಅದಕ್ಕೆ ಅಕ್ಕ ಇದ್ದಾಳೆ ಅಲ್ವಾ, ಅಕ್ಕನಷ್ಟು ಬೆಳ್ಳಗಿರೋ ಹುಡುಗಿನ ಹುಡುಕೋ ಕೇಳಿದ್ದೀನಿ ಅಂದಿದ ತಕ್ಷಣ ಹೌದಾ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಇಬ್ರು ಕೂಡ ಅಮ್ಮಗೆ ಬಹಳ ಕಾಲು ನೋವಾಗಿದೆ, ಇಲ್ಲಿ ನಾಟಿ ವೈದ್ಯರು ಇದ್ದಾರೆ ಅಲ್ವಾ, ಅಲ್ಲಿಗೆ ಕರ್ಕೊಂಡೋಗಿ ಬರಬೇಕು, ಮೊದಲೇ ಅವ್ರಿಗೆ ನಮ್ಮ ಮೇಲೆ ಕೋಪ, ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ ಅಂದರೆ ಅವ್ರು ಇನ್ನೂ ಬೇಜಾರಾಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅದೇ ಟೈಮ್ಗೆ ಸುಂದರ ಕೂಡ ಅಮ್ಮ ನಿನ್ನ ಮಕ್ಕಳಿಗೆ ಇಬ್ಬರು ಕೂಡ ದೇಹ ಮಾತ್ರ ಬೆಳೆದಿದೆ, ಆದರೆ ಸ್ವಲ್ಪನೂ ಕೂಡ ಬುದ್ಧಿ ಬೆಳೆದಿಲ್ಲ, 30 ವರ್ಷ ಆದ್ರೂ ಕೂಡ ಇನ್ನೂ ಬುದ್ಧಿ ಬೆಳೆದಿಲ್ಲ, ಹಿಂಗಾದರೆ ಹೆಂಗಮ್ಮ ಅಂತ ಸುಂದರ ಹೇಳಿದ ತಕ್ಷಣ ಸೂರ್ಯಕಾಂತ್ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅವ್ರ ಅಮ್ಮ ಹೇಳೋಕೆ ಟ್ರೈ ಮಾಡಿದ್ರೂ ಕೂಡ ಅವನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಗಿರಿಜಾಗೋಸ್ಕರ ಸುಂದರನೇ ಬಾಗಿನನ್ನು ತಗೊಂಡು ಬಂದು ಕೊಡ್ತಾನೆ. ಅದನ್ನು ನೋಡಿಬಿಟ್ಟು ಗಿರಿಜಾಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಮೀನಾಗೂ ಕೂಡ ಅಷ್ಟೇ, ವಲ್ಲಭನೇ ಬಳೆ ತಂದು ಕೊಟ್ಟಿರ್ತಾನೆ. ಅವ್ರ ಅಕ್ಕ ಮತ್ತು ತಂಗಿ ಇಬ್ಬರಿಗೂ ಕೂಡ ಬಳೆ ತೊಗೊಂಡು ಬರಬೇಕಾದ್ರೆ ಅದಕ್ಕೆ ನೀವು ಕೂಡ ನೆನಪಾದ್ರಿ, ಅದಕ್ಕೆ ನಿಮಗೆ ತಮ್ಮನಾಗಿ ಈ ಬಳೆನ ತಂದುಕೊಟ್ಟಿದ್ದೀನಿ ಅಂತ ತಂದುಕೊಟ್ಟಿರ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.